ಅಂದರೆ ಎಷ್ಟು ಒಳ್ಳೆ ಮನುಷ್ಯನು ಹೇಗಾಗ್ತಾ ಇದ್ದಾನಂದರೆ, ಪಿಚಾಚಿ ತತ್ವ ಬಂದ್ಬಿಡುತ್ತೆ, ದುರ್ನೀತಿ ಬಂದ್ಬಿಡುತ್ತೆ, ದುಷ್ಟತ್ವ ಬಂದ್ಬಿಡುತ್ತೆ, ಅಸೂಯೆ ಬಂದ್ಬಿಡುತ್ತೆ. ಅದೆಲ್ಲ ಮಾರ್ಪಡಿಸಬೇಕು. ನನ್ನಾಗಿರು ಅಂತ ಯೇಸು ಕ್ರಿಸ್ತನು ತನ್ನ ಸ್ವರೂಪನೇ ಕಳ್ಕೊಂಡ್ಬಿಟ್ಟ, ದರಿದ್ರನಾಗ್ಬಿಟ್ಟ. ನಮ್ಮನ್ನು ಧನವಂತರಾಗಿ ಮಾಡ್ಬೇಕು, ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡ್ಬೇಕು, ಈ ಮಣ್ಣಿನ ಘಟದಲ್ಲಿ ಐಶ್ವರ್ಯನ ಇಡಬೇಕು ಅಂತ ದೇವರು ಕೃಪೆ ತೋರಿಸಿದ್ದಾನೆ. ಈಗ ನೋಡ್ರಿ, 45ನೇ ಅಧ್ಯಾಯ 18ನೇ ವಚನ ಯೆಶಾಯ ಗ್ರಂಥದಲ್ಲಿ ನಮಗೇನು ಹೇಳ್ತಾ ಇದೆ ಅಂದರೆ, ಆಕಾಶ ಮಂಡಳವನ್ನು ಸೃಷ್ಟಿಸಿದ ಯೆಹೋವನ ಮಾತು ಕೇಳಿರಿ. ಆತನೇ ದೇವರು, ಭೂಲೋಕವನ್ನು ನಿರ್ಮಿಸಿದ, ರೂಪಿಸಿದನು, ಸ್ಥಾಪಿಸಿದನು. ಅದನ್ನು ಶೂನ್ಯ ಸ್ಥಾನನಾಗಿರುವುದಕ್ಕೆ ಸೃಷ್ಟಿಸಿದನು, ಜನ ನಿವಾಸವಾಗಿರುವುದಕ್ಕೆ ಸೃಷ್ಟಿಸಿದನು. ಆಕಾಶ ಮಂಡಳವನ್ನು ಯೆಹೋವನು ಸೃಷ್ಟಿಸಿದನು, ಭೂಮಿಯನ್ನು ದೇವರು ಸೃಷ್ಟಿಸಿದ್ದಾನೆ, ಪರಲೋಕವನ್ನು ದೇವರು ಸೃಷ್ಟಿಸಿದ್ದಾನೆ. ಈಗ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಚನ ನಾವು ಓದ್ಕೊಳ್ಳೋಣ ಒಂದೊಂದು ಸಾರಿ, ಇದರ ಹಿಸ್ಟ್ರಿ ಗೊತ್ತಾಗುತ್ತೆ. ನೋಡ್ರಿ, ಸೈತಾನನೆಂಬ ಘಟಸರ್ಪವು ಪರಲೋಕದಿಂದ ದಬ್ಬಲ್ಪಟ್ಟ. ಶಾರ್ಟ್, ಪರಲೋಕದಿಂದ ಯಾಕೆ ದಬ್ಬಲ್ಪಟ್ಟ? ಅವನ ನೀಚ ಕೃತ್ಯಗಳನ್ನು ದೇವರು ಸಹಿಸಕ್ಕಾಗಲಿಲ್ಲ. ಏನೋ ದೇವರ ಮೇಲೆ ನಿನಗೆ ಅಸೂಯೆ ಬಂದ್ಬಿಡ್ತಾ, ದೇವರ ಸಿಂಹಾಸನಕ್ಕೆ ಕಣ್ಣಾಗ್ತೀಯಾ ಅಂತ ಒಂದು ದಬ್ಬಿದ್ರೆ, ಒಂದು ಒದ್ರೆ ಭೂಮಿ ಮೇಲೆ ಬಂದಿದ್ದಾನ ಆಗಲಿ. ಇಲ್ಲಿ ನೋಡ್ರಿ, 12ನೇ ಅಧ್ಯಾಯ 7ನೇ ವಚನ, ಮಿಖಾಯೇಲನು, ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಖಾಯೇಲನು ಅವನ ದೂತರು ಘಟಸರ್ಪವ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದಲ್ಲಿರುವರೆಲ್ಲ ಮರಳುಗೊಳಿಸಿ ಆ ಘಟಸರ್ಪವನ್ನು ಪಿಶಾಚಿನಂತಲೂ ಸೈತಾನನಂತಲೂ ಹೆಸರುಳ್ಳ ಪುರಾತನ ಸರ್ಪವು ದಬ್ಬಲ್ಪಟ್ಟಿತು.